ಚಿಟ್ ಫಂಡ್ ಹೆಸರಲ್ಲಿ ಸುಮಾರು 10 ಕೋಟಿ ವಂಚನೆ ಮಾಡಿರುವಂತಹ ಘಟನೆ ನಡೆದಿದ್ದು ಕೋರ್ಟ್ಗೆ ಬಂದಿದ್ದಾಗ ವಂಚಕನನ್ನ ಹಿಡಿದುಕೊಂಡಿದ್ದಾರೆ ಗ್ರಾಹಕರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದ್ದು ಹಣ ನೀಡದೆ ಆರೋಪಿ ಈಶ್ವರ್ ಚಿನ್ನಿಕಟ್ಟಿ ವಂಚಿಸಿದ್ದ. ವಿಚಾರಣೆಗೆಂದು ಕೋರ್ಟ್ಗೆ ಆರೋಪಿ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಪೊಲೀಸರ ಸಹಾಯದಿಂದ ಹೋಗಲು ಈತ ಯತ್ನಿಸ್ತಾ ಇರ್ತಾನೆ. ಪೊಲೀಸರ ವಾಹನ ಅಡ್ಡಗಟ್ಟಿದ ಗ್ರಾಹಕರು ಠಾಣೆಯವರೆಗೂ ಆರೋಪಿಯನ್ನ ಮೆರವಣಿಗೆ ಮಾಡಿದ್ದಾರೆ. ಗ್ರಾಹಕರು ಹಣ ವಾಪಸ್ ನೀಡುವಂತೆ ಜನರು ಒತ್ತಾಯಿಸಿದ್ದಾರೆ. ಒಟ್ಟಾರೆಯಾಗಿ ಚಿಟ್ ಫಂಡ್ ಹೆಸರಲ್ಲಿ ಸುಮಾರು 10 ಕೋಟಿ ವಂಚನೆಯನ್ನ ಮಾಡಿದ್ದು ಕೋರ್ಟ್ಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಗ್ರಾಹಕರು ವಂಚಕನನ್ನ ಹಿಡಿದಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಈ ಘಟನೆ ನಡೆದಿದ್ದು ಹಣ ನೀಡದೆ ಆರೋಪಿ ಈಶ್ವರ್ ಚಿನ್ನಿಕಟ್ಟಿ ವಂಚಿಸಿದ್ದ. ವಿಚಾರಣೆಗೆಂದು ಕೋರ್ಟ್ಗೆ ಬಂದಿರ್ತಾನೆ ಈತ. ಆ ಸಂದರ್ಭದಲ್ಲಿ ಪೊಲೀಸರ ಸಹಾಯದಿಂದ ಆತ ಹೋಗಲು ಯತ್ನಿಸಿರ್ತಾನೆ. ಆದರೆ ಪೊಲೀಸರ ವಾಹನವನ್ನ ಗ್ರಾಹಕರು ಅಡ್ಡಗಟ್ಟಿ ಠಾಣೆವರೆಗೂ ಆರೋಪಿಯನ್ನ ಮೆರವಣಿಗೆ ಮಾಡಿದ್ದಾರೆ ಗ್ರಾಹಕರು.